ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ಪಾಲಕ್ ರೈಸ್ ಅಂತ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಯೂಟ್ಯೂಬ್ ಚಾನಲಾಗ ನಾವು ನೋಡೋಣಂತ. ಮೊದಲಿಗೆ ಇದನ್ನು ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕಂತೇಳಿ ಇವತ್ತು ನಾವು ಫಸ್ಟ್ ನೋಡೋಣ. ಇದಕ್ಕೆ ಬೇಕಾಗಿರೋದು ಒಂದು ಕಟ್ ಪಾಲಕನ್ನು ನಾನು ಚಲೋ ತಂಗ ಕಟ್ ಮಾಡಿ ತೊಳೆದು ಇಟ್ಕೊಂಡೀನಿ. ಹೆಚ್ಚುದ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ನಾನು ಪಾಲಕ್ ಹೆಂಗೆ ಸಿಗ್ತದಲ್ಲ ಹಂಗೆ ತೊಳೆದು ಇಟ್ಕೊಂಡೀನಿ. ಮತ್ತು ಇದಕ್ಕೆ ಬೇರೆ ಮಸಾಲೆ ಏನಂತಂದರೆ ಪಾಲಕ್ ಎಷ್ಟು ತೊಗೊಂಡಿರ್ತೇವಲ್ಲ ಅದ್ರದ್ದು ಅರ್ಧದಷ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ತೊಗೊಂಡೇನಿಲ್ಲ. ನಾನು ಪುದೀನ ಆ್ಯಡ್ ಮಾಡೋದ್ರಿಂದ ಚಲೋ ಸ್ಮೆಲ್ಲು ಚಲೋ ಬರ್ತೈತಿ ಮತ್ತು ರುಚಿನೂ ಚಲೋ ಆಗ್ತೈತಿ. ಮತ್ತು ಎರಡನ್ನೂ ತೊಳೆದು ಕಟ್ ಮಾಡಿ ನಾ ಇಟ್ಕೊಂಡೀನಿ. ಆಮೇಲೆ ಮಸಾಲೆಗೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಯೂಸ್ ಮಾಡತ್ತೀನಿ. ಹಸಿಮೆಣ್ಸಿನ್ಕಾಯಿನ ಹುರಿಯೋದು ಅವಶ್ಯಕತೆ ಏನೂ ಇಲ್ಲ, ನಾವು ಆಮೇಲೆ ಎಲ್ಲ ಸೇರಿ ಬೇಯಿಸ್ಕೊತೇವಲ್ಲ ಹಂಗೆ ಇಟ್ಕೋಬೋದು. ಮತ್ತು ಇದಕ್ಕೆ ಏನಂದ್ರೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಮಸಾಲೆ, ಆಮೇಲೆ ಉಪ್ಪು, ಗರಂ ಮಸಾಲೆ ಇದಕ್ಕೆ ತೊಗೊಂಡೇನಿ ನಾನು. ಮತ್ತು ನಾನು ಒಂದು ಮಸಾಲ ಮಾಡ್ಕೊಂಡೇನಿ ಇದಕ್ಕೆ, ಅದು ಮುಂದೆ ಬಿಟ್ಟೊಳಗೆ ನಾವು ನೋಡೋಣಂತ. ಮತ್ತು ಇದಕ್ಕೆ ನಾನು ಏನು ಮಾಡೀನಿ, 1 ಕಪ್ ಅಷ್ಟು ರೈಸ್ ಐತಲ್ಲ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡೀನಿ. ನಿಮ್ಗೆ ಬೇಕಂದ್ರೆ ಪಲಾವ್ ಗತೆನೂ ಅಕ್ಕಿ ಹಾಕಿ ನೀವು ಮಾಡ್ಕೋಬೋದು. ಇದು ರೈಸ್ ಎಲ್ಲ ನಾನು ಆಲ್ರೆಡಿ ರೆಡಿ ಇದ್ದಿದ್ದು ರೈಸನ್ನು ತೊಗೊಂಡು ಪಾಲಕ್ ಮಸಾಲೆ ಒಳಗೆ ಮಿಕ್ಸ್ ಮಾಡತ್ತೀನಿ. ಸಿಂಪಲ್ ಇರ್ತೈತಿ, ಈಸಿ ಇರ್ತೈತಿ ಇದು. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಒಂದು ಬಾಳಿಗೆ ಒಳಗೆ ನಾನು 2 ಕಪ್ ಅಷ್ಟು ನೀರು ಹಾಕ್ಕೊಂಡಿನಿ. ನೀರು ಬಿಸಿ ಆದಮೇಲೆ ನಾನು ಪಾಲಕ್ ಏನು ತುರಿಸಿದ್ದೆಲ್ಲ 1 ಕಟ್ ಮತ್ತು ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಪುದೀನ ಇದು ಬಿಸಿನೀರೊಳಗೆ ಹಾಕೋಣ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಚಲೋ ತಂಗ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಇದ್ರೊಳಗೆ ಏನು ಪಾಲಕ್ ಇರ್ತೈತಲ್ಲ ಅದು ಚಲೋ ತಂಗ ಬೆಂದ್ರೆ ಸಾಕು. ನೋಡ್ಬೋದು ಈಗ ನೀವು ಆಲ್ರೆಡಿ ಪಾಲಕ್ ಎಷ್ಟು ಕಮ್ಮಿ ಆಗೈತಿ, ಅರ್ಧಕ್ಕಿಂತ ಕಮ್ಮಿ ಆಗೈತಿ ಇದು. ಇದನ್ನು ನಾನು ಒಂದು ಕಡೆ ತೆಗೆದಿಟ್ಕೊಳತ್ತೀನಿ. ಇದು ಆರಿದ ಮೇಲೆ ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕು. ಪೂರ್ತಿ ಆರೈತಿದೆ, ಈಗ ನಾನು ಪೇಸ್ಟ್ ಮಾಡ್ಕೊತೇನೆ. ಇದನ್ನು ನೋಡ್ಬೋದು ಈ ಥರ ನುಣ್ಣಗೆ ರುಬ್ಕೊಳ್ಳಿ, ಪೇಸ್ಟ್ ಮಾಡ್ಕೊರಿ. ಆಮೇಲೆ ಬಾಣಲಿ ಒಳಗೆ ನಾನು ಮಾಡಿ ಒಂಚೂರು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಮಸಾಲೆ ಪದಾರ್ಥ ಹಾಕ್ಕೊಳತ್ತೀನಿ. ಅದ್ರೊಳಗೆ ಚಕ್ಕಿ, ಯಾಲಕ್ಕಿ, ಲವಂಗ, ಆಮೇಲೆ ಹವೀಜ, ಆಮೇಲೆ ಸ್ವಲ್ಪ ಪಲಾವ್ ಎಲೆ ಇದನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ಕೊಳತ್ತೀನಿ. ನಿಮ್ಗೆ ಇದು ಹಾಕೋದು ಬೇಡ ಅಂತಂದ್ರೆ ಡೈರೆಕ್ಟ್ ನೀವು ಗರಂ ಮಸಾಲ, ಕೊರಿಯಾಂಡ್ರ್ ಮಸಾಲ, ಜೀರಾ ಮಸಾಲಾನು ಹಾಕ್ಬೋದು, ಪೌಡರ್ ಹಾಕ್ಬೋದು. ಇದನ್ನೆಲ್ಲ ನಾನು ಈಗ ಒಂದು ಪೌಡ್ರ್ ಮಾಡ್ಕೊಳತ್ತೀನಿ. ಮಿಕ್ಸಿ ಹಾಕ್ಕೊಂಡು ನೋಡ್ಬೋದು ಇಷ್ಟು ಸಣ್ಣಗೆ ಪೌಡ್ರ್ ಆಗೈತಿದೆ. ಈಗ ನಾವು ರೆಸಿಪಿ ಸ್ಟಾರ್ಟ್ ಮಾಡೋಣಂತ. ಬಾಂಡಿಗೆ ಒಳಗೆ ನಾನು 2 ಚಮಚ ಅಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಆಮೇಲೆ 1 ಚಮಚ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ತುಪ್ಪ ಹಾಕಿದ್ರೆ ಇದು ಆ್ಯಕ್ಚುಲಿ ಭಾಳ ರುಚಿ ಆಗ್ತೈತಿ ಪಾಲಕ್ಗೆ. ಸೊ ತುಪ್ಪನೂ ಹಾಕ್ಬೋದು, ಇಲ್ಲಾಂದ್ರೆ ಬೇಡ ಅಂದ್ರೆ ನೀವು ಎಣ್ಣೆ ಹಾಕ್ಬೋದು. ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕತ್ತೀನಿ. ಇದು ಆಪ್ಷನಲ್, ಬೇಕಂದ್ರೆ ಕರಿಬೇವು ಹಾಕ್ಬೋದು, ಇಲ್ಲಾಂದ್ರೆ ನಡಿತೈತಿ. ಮತ್ತು ಉದ್ದಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕತ್ತೀನಿ. ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು. ಆಮೇಲೆ ಅರ್ಧ ಸಣ್ಣಗೆ ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ವಟಾಣೆ ಹಾಕ್ಕೊಂಡಿನಿ. ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ವಟಾಣೆ ಹಾಕಿದ್ರೆ ರುಚಿನೂ ಆಗ್ತೈತಿ. ಮತ್ತು ನಡು ನಾವು ತಿನ್ನಬೇಕಾದ್ರೆ ಸಿಗ್ತದಲ್ಲ ಅದು ರುಚಿ ಆಗ್ತೈತಿ. ಬೇಕಂದ್ರೆ ನೀವು ಗೋಡಂಬಿನೂ ಹಾಕ್ಕೋಬೋದು. ಇದಕ್ಕೆ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ನೀರು ಹಾಕ್ಲಾರ್ದ ಪೇಸ್ಟ್ ಮಾಡ್ಕೊಂಡಿನಿ. ಯಾಕಂದ್ರೆ ನೀರು ಭಾಳ ಆದ್ರೆ ಮತ್ತು ಬೇಯಿಸುವಂಥ ಟೈಮ್ ಜಾಸ್ತಿ ಆಗಿಬಿಡ್ತೈತಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ ಮಿಕ್ಸಿ ಮಾಡಬೇಕಾದ್ರೆ. ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ನಾನು ಅರಿಶಿಣ ಪುಡಿ ಹಾಕತ್ತೀನಿ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕತ್ತೀನಿ. ಹಾಕಿ ಚಲೋ ತಂಗಿದ್ದು ನೀರೆಲ್ಲ ಇರ್ತಲ್ಲ ಪೂರ್ತಿ ಹೋಗಿಬಿಡ್ಬೇಕು, ಪೂರ್ತಿ ಗಟ್ಟಿ ಮಸಾಲೆ ಆಗಬೇಕು. ಈ ಥರ ನೀವು ನೋಡ್ಬೋದು ಈಗ ವಿಡಿಯೋ ಒಳಗೆ ಇದು ಪೂರ್ತಿ ಗಟ್ಟಿ ಆಗೈತಿ, ನೀರೇನು ಅಂಶ ಇಲ್ಲ. ನೀರಿದ್ರೆ ಏನಾಗ್ತೈತಿ, ಅನ್ನ ಏನಾಗ್ಬಿಡ್ತೈತಿ ಫುಲ್ ಮೆತ್ತಗಾಗಿ ಒಂಥರ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಅಂಥೇಳಿ ಕಂಪ್ಲೀಟ್ಲಿ ನೀರು ಹೋಗುವಂಗೆ ನಾವು ಬೇಯಿಸ್ಬೇಕು. ಮತ್ತು ನಾವು ಆಲ್ರೆಡಿ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ಲ ಅದನ್ನು ಹಾಕತ್ತೀನಿ. ಈ ಟೈಮ್ನಾಗ ನೀವು ಮಸಾಲೆ ಏನು ಹಾಕೋದು ಬೇಡ ಅಂತ ನಾನು ಹೇಳಿದ್ದಲ್ಲ ನಿಮಗೆ. ಗರಂ ಮಸಾಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು. ಆಮೇಲೆ ಕೊರಿಯಾಂಡರ್ ಪೌಡರ್ ಇರ್ತೈತಲ್ಲ, ಜೀರಾ ಪೌಡರ್ ಅದನ್ನೂ ಹಾಕೋಬೋದು. ನೀವು ಗರಂ ಮಸಾಲನೂ ಹಾಕೋಬೋದು. ನಾನು ಇಲ್ಲಿ ಒಂದು ಅರ್ಧ ಚಮಚ ಅಷ್ಟು ಗರಂ ಮಸಾಲ ಹಾಕತ್ತೀನಿ. ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ನಾನು ಆಲ್ರೆಡಿ ಮಸಾಲ ಮಾಡಿದ್ನಲ್ಲ ಅಷ್ಟು ಹಾಕಿದ್ರೂ ನಡಿತೈತಿ. ಇದನ್ನು ಹಾಕಿ ಚಲೋ ತಂಗ ಮಿಕ್ಸ್ ಮಾಡಿರಿ. ಆಲ್ರೆಡಿ ಅನ್ನ ರೆಡಿ ಇತ್ತಂದ್ರೆ ಇದು ಮಾಡೋದು ಭಾಳ ಈಸಿ ಆಗಿಬಿಡ್ತೈತಿ. ಆಮೇಲೆ ನಾನೇನು ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಅನ್ನ ಐತಲ್ಲ ಅದನ್ನು ಹಾಕಿದ್ದಕ್ಕೆ ಚಲೋ ತಂಗ ಕಲಸಾತೀನಿ. ಇದು ಅನ್ನ ಯಾವಾಗಲೂ ಉದುರಿದ್ರಷ್ಟನ್ನು ರುಚಿ ಆಗ್ತೈತಿ. ನೋಡ್ಬೋದು ನೀವು ಎಷ್ಟು ಉದುರಾಗೈತಿ, ಒಂಚೂರು ಗಟ್ಟಿ ಆಗಿಲ್ಲ. ಆಮೇಲೆ ಅನ್ನ ಇದು ಡಬ್ಬಿಗೂ ಚಲೋ ಆಗ್ತೈತಿ. ಟಿಫಿನ್ ಬಾಕ್ಸಿಗೆ ಕಟ್ಕೊಂಡು ಹೋದ್ರೆ ಇನ್ನೂ ರುಚಿ ಆಗ್ತೈತಿ. 1-2 ನಿಮಿಷ ಹಿಂಗೆ ಕೈ ಆಡಿಸ್ಬೇಕು. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ. ಅನ್ನದ ಜೊತೆ ಸೇರಿದ್ರೆ ಸಾಕಿದೆಲ್ಲನೂ ಸೇರಿಕೊಂಡು. ಇದಾದಮೇಲೆ ಇದು ಒಂಚೂರು ಮುಚ್ಚಿ 1-2 ನಿಮಿಷ ಅಷ್ಟನ್ನು ಬೇಯಿಸಾಕತ್ತೀನಿ. ಚಲೋ ತಂಗ ಎಲ್ಲನೂ ಹೀರ್ಕೊಲಿ ಫ್ಲೇವರ್ ಅಂತ. ಆಮೇಲೆ ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಿಂಡಿ ಹಾಕತ್ತೀನಿ. ರುಚಿ ಆಗ್ತೈತಿ ಇದು ನಿಂಬೆಹಣ್ಣು ಹಾಕಿದರೆ. ಬೇಡ ಅಂದ್ರೆ ನೀವು ಹಾಕಲಿಲ್ಲ ಅಂದ್ರೆ ನಡಿತೈತಿ, ಬಟ್ ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ಆಮೇಲೆ ಇದನ್ನು ಚಲೋ ತಂಗ ಹಿಂಗೆ ಕಲಸಾತೀನಿ.
ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ರೆಸಿಪಿ ಈಸಿ ಮತ್ತು ಸಿಂಪಲ್ ಇರ್ತೈತಿ, ನೀವು ಮಾಡ್ಬೋದು. ನಿಮಗೆ ವಿಡಿಯೋನಾದರೂ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.